ಭಾರತದ ಸ್ಟಾಕ್ ಮಾರ್ಕೆಟ್ದಾಗ ಇವತ್ತ ಬೆಳಿಗ್ಗೆ ಸ್ವಲ್ಪ ಕುಸಿತ ಕಂಡು ಬಂತ. ಆಮ್ಯಾಗ ಮಾರ್ಕೆಟ್ ಎಂಡ್ ಆಗೋ ಮುಂದ ಸ್ವಲ್ಪ ರಿಕವರಿ ಕಂಡು ಬಂದೈತ್ರಿ. ನೋಡ್ಬೋದು ನೀವು ನಿಫ್ಟಿ ಪರ್ಫಾರ್ಮೆನ್ಸ್ ನೋಡ್ರಿ. ಇವತ್ ನಿಫ್ಟಿ 0.12% ಬಿದ್ದು ಕ್ಲೋಸಿಂಗ್ ಕೊಟ್ಟೈತಿ. ಬ್ಯಾಂಕ್ ನಿಫ್ಟಿದಾಗನು 0.25% ಬಿದ್ದು ಕ್ಲೋಸಿಂಗ್ ಕೊಟ್ಟೈತಿ. ಸೆನ್ಸೆಕ್ಸ್ ಸಹ ಬರೀ 70 ಪಾಯಿಂಟ್ ಬಿದ್ದೈತಂತ ನಾವ್ ಅನ್ಬೋದ. ಮೇನ್ ಪಾಸಿಟಿವ್ ಏನಂತಂದ್ರ ನಿಫ್ಟಿನು 24,000 ಮ್ಯಾಗನ ಐತಿ. ಮತ್ತ ಬ್ಯಾಂಕ್ ನಿಫ್ಟಿನು ಒಳ್ಳೆ ಲೆವೆಲ್ ಗಳನ್ನ ಹೋಲ್ಡ್ ಮಾಡಿದಾವ. ಬ್ಯಾಂಕ್ ನಿಫ್ಟಿ 57,000 ಲೆವೆಲ್ ಮ್ಯಾಗ ಐತಿ. ಮತ್ತ ಸೆನ್ಸೆಕ್ಸ್ 58,000 ಲೆವೆಲ್ ಮ್ಯಾಗನ ಐತಂತ ನಾವ್ ಅನ್ಬೋದ. ಅದ ಕಾರಣ ಇದು ಒಂದ ಒಳ್ಳೆ ಸುದ್ದಿ ಅಂತ ನಾವು ಅನ್ಬೋದ. ಅದ ಕಾರಣ ಇದು ಒಂದ ಒಳ್ಳೆ ಸುದ್ದಿ ಅಂತ ನಾವು ಅನ್ಬೋದ. ಮತ್ ನಾವ ಮಿಡ್ ಕ್ಯಾಪ್ 150 ಇಂಡೆಕ್ಸ್ ಪರ್ಫಾರ್ಮೆನ್ಸ್ ನೋಡ್ರ, ಮಿಡ್ ಕ್ಯಾಪ್ ಇಂಡೆಕ್ಸ್ ನೋಡ್ಬೋದು ನೀವು 0.5% ಕುಸಿತ ಕಂಡು ಬಂದೈತಿ. ಸ್ಮಾಲ್ ಕ್ಯಾಪ್ ಇಂಡೆಕ್ಸ್ ದಾಗನು ಸಹ ಅಷ್ಟ 0.5% ಸಮೀಪ ಕುಸಿತ ಕಂಡು ಬಂದೈತಿ ಅಂತ ನಾವ್ ಅನ್ಬೋದ. ಇವತ್ತ ಓವರ್ ಆಲ್ ಭಾರತದ ಮಾರುಕಟ್ಟೆನಾಗ ಬೇರಿಶ್ನೆಸ್ ಅನ್ನ ಇತ್ತ. ಬಟ್ ಅಷ್ಟು ಏನ್ ಹೆವಿ ಬೇರಿಶ್ನೆಸ್ ಇಲ್ಲಾಗಿತ್ತ, ಸ್ವಲ್ಪ ಬಿದ್ದಾವ ಅಂತ ನಾವ ಅನ್ಬೋದ. ಮತ್ ನಾವ ಗ್ಲೋಬಲ್ ಮಾರ್ಕೆಟ್ ಪರಿಸ್ಥಿತಿ ನೋಡ್ಬೋದು. US ಇದ ಡಾವ್ ಫ್ಯೂಚರ್ ನೋಡ್ಬೋದು. ಡಾವ್ ಜೋನ್ಸ್ ಫ್ಯೂಚರ್ 0.16% ನೆಗೆಟಿವ್ ಐತಿ. ಮತ್ತ US ಮಾರ್ಕೆಟ್ ನಿನ್ನೆ ದಿನ ನೋಡ್ಬೋದು. S&P 500 0.65% ಪಾಸಿಟಿವ್ ಐತಿ. ನ್ಯಾಸ್ಡ್ಯಾಗ್ ಸಹ 0.81% ಪಾಸಿಟಿವ್ ಐತಿ. ಮತ್ ಇವತ್ತು ಯುರೋಪಿಯನ್ ಮಾರ್ಕೆಟ್ ಪರ್ಫಾರ್ಮೆನ್ಸ್ ನೋಡ್ರ, ಅಲ್ಲಿಯೂ ಸಹ ಗ್ರೀನ್ ಅನ್ನ ಐತ್ರಿ. ಬಟ್ ಬಹಳ ಏನ್ ಗ್ರೀನ್ ಐತಿ ಅಂತ ಬರಂಗಿಲ್ಲ. ಏಷ್ಯನ್ ಮಾರ್ಕೆಟ್ ಪರ್ಫಾರ್ಮೆನ್ಸ್ ನೋಡ್ರ, ಜಪಾನ್ ಮಾರುಕಟ್ಟೆ ನೋಡ್ರ, ಜಪಾನ್ ಮಾರುಕಟ್ಟೆ ಇವತ್ತ ಫುಲ್ ಗ್ರೀನ್ ದಾಗ ಇತ್ತ. ಸಿಂಗಾಪುರ್ ಮಾರ್ಕೆಟ್ ಗ್ರೀನ್ ದಾಗ ಐತಿ. ತೈವಾನ್ ಮಾರ್ಕೆಟ್ ಸ್ವಲ್ಪ ರೆಡ್ ದಾಗ ಐತಿ. ಕೊರಿಯನ್ ಮಾರ್ಕೆಟ್ 2% ಗಿಂತ ಹೆಚ್ಚಿರೈತಿ ಇವತ್ತ. ಮತ್ತ ಉಳಿದಿದ್ದನ್ನು ನೀವು ನೋಡಬಹುದು. ಉಳಿದಿದ್ದು ಎಲ್ಲ ಸ್ಟಾಕ್ ಮಾರ್ಕೆಟ್ ಏಷ್ಯನ್ ಮಾರ್ಕೆಟ್ ದಾಗ ಗ್ರೀನ್ ಅನ್ನ ಇದಾವಂತ ನಾವ್ ಅನ್ಬೋದ. ಅದ ಕಾರಣ ಏಷ್ಯನ್ ಮಾರ್ಕೆಟ್ ಪರ್ಫಾರ್ಮೆನ್ಸ್ ನೋಡ್ರೂ ಒಳ್ಳೇದೈತಿ. ಕೆಲವೊಂದ್ ಮಾರ್ಕೆಟ್ ಸ್ವಲ್ಪ ಡೌನ್ ಇದ್ದಾವ. ಅತ್ರಾಗನು ಭಾರತದ ಮಾರುಕಟ್ಟೆ ಇವತ್ತು ಹೆಚ್ಚಿರಿಲ್ಲನು ಹೆಚ್ಚು ಬಿದ್ದಿಲ್ಲನು ಅಂತ ನಾವ ಅನ್ಬೋದ. ಮತ್ತ ಮಾರುಕಟ್ಟೆ ಪರಿಸ್ಥಿತಿ ಯಾಕೆ ಈ ತರ ಐತೆ ಅಂತ ನಾವು ಡೀಟೇಲ್ ದಾಗ ತಿಳ್ಕೊಬೇಕಂತಂದ್ರ, ಕ್ರೂಡ್ ಆಯಿಲ್ ಬೆಲೆ. ಕ್ರೂಡ್ ಆಯಿಲ್ ನೋಡ್ಬೋದು ನೀವು. WTI ಕ್ರೂಡ್ ಆಯಿಲ್ $81 ಮ್ಯಾಗ ಐತ್ರಿ. ಬ್ರೆಂಟ್ ಕ್ರೂಡ್ ಆಯಿಲ್ $87 ಮ್ಯಾಗನ ಐತಿ. ಅದ ಕಾರಣ $80 ಮ್ಯಾಗ ಇರೋದ್ರಿಂದ ಇದು ಒಂದ್ ನೆಗೆಟಿವ್ ಪಾಯಿಂಟ್ ಭಾರತದ ಸ್ಟಾಕ್ ಮಾರ್ಕೆಟ್ ಆಗೈತಿ. ಅದ ಕಾರಣ ಸ್ಟಾಕ್ ಮಾರ್ಕೆಟ್ ಈ ತರ ಇವತ್ ಡೌನ್ ಅನ್ನ ಇದ್ದು ಅಂತ ನಾವ್ ಅನ್ಬೋದ. ಅತ್ರಾಗ ಮೇನ್ ಇವತ್ತ ರುಪೀಸ್ ಮತ್ತ ಡಾಲರ್ ನಾಗನು ಏನು ಹೆಚ್ಚು ಚೇಂಜಸ್ ಕಾಣಿಲ್ಲ. ಯಥಾಸ್ಥಿತಿ $1 = $95.45 ತಡೆದೈತಿ. ಅದೇ ಕಾರಣ ಹೆಚ್ಚು ರುಪೀಸ್ ಮತ್ತು ಡಾಲರ್ನಾಗನು ಹೆಚ್ಚು ಇವತ್ತೇನು ಚೇಂಜಸ್ ಆಗಿಲ್ಲ ಅನ್ನೋ ಕಾರಣದಿಂದನು ಮಾರ್ಕೆಟ್ ಅನ್ನು ಇವತ್ತ ಹೆಚ್ಚು ಏರಿಲ್ಲ ಅಥವಾ ಹೆಚ್ಚು ಬಿದ್ದಿಲ್ಲ ಅಂತ ನಾವು ಅನ್ಬೋದ. ಮತ್ತೊಂದು ಏನಂತಂದ್ರೆ ಫಾರಿನ್ ಇನ್ವೆಸ್ಟರ್ಸ್ ಸ್ವಲ್ಪ ಸೆಲ್ಲಿಂಗ್ ಬಂದೈತಿ. ಬಟ್ DIs ಅನ್ನು ಫುಲ್ ಬೈಯಿಂಗ್ ಮಾಡತ್ತಾರ. ಅದ ಕಾರಣನು ಮಾರ್ಕೆಟ್ ಈ ತರ ಫ್ಲಾಟ್ ಅಥವಾ ಸೈಡ್ ವೇ ಕ್ಲೋಸಿಂಗ್ ಕೊಟ್ಟೈತೆ ಅಂತ ನಾವು ಅನ್ಬೋದ. ಬಟ್ ಒಳ್ಳೇದೇನಂತಂದ್ರೆ ಕುಸಿತ ಬಟ್ ಎಂಡ್ ಹಾಕೋತಕ ಸ್ವಲ್ಪ ರಿಕವರಿ ಕಂಡು ಬಂದೈತ್ರಿ. 2 ಗಂಟೆ ಸುಮಾರೇ ಮಾರ್ಕೆಟ್ 24,300 ಮ್ಯಾಗ್ ಹೋಗಿತ್ರಿ. 24,395. ಬಟ್ ಅಲ್ಲೇ ರೆಜಿಸ್ಟೆನ್ಸ್ ತಗೊಂಡ ಏರಿ ಕ್ಲೋಸಿಂಗ್ ಕೊಟ್ಟೈತಂತ ನಾವ್ ಅನ್ಬೋದ. ಮತ್ ನಾವ ಇವತ್ತ ಸೆಕ್ಟರಲ್ ಪರ್ಫಾರ್ಮೆನ್ಸ್ ನೋಡ್ಬೋದ. ಇವತ್ತ ನಿಫ್ಟಿ ಆಟೋ 0.63% ಬಿದ್ದಿತ್ರಿ. ಬ್ಯಾಂಕ್ ನಿಫ್ಟಿನೂ ನೋಡ್ಬೋದು 0.25% ಬಿದ್ದೈತಿ. ಫೈನಾನ್ಷಿಯಲ್ ಸರ್ವಿಸಸ್ 0.47% ಬಿದ್ದೈತಿ. FMCG 0.46% ಬಿದ್ದೈತಿ. IT 0.31% ಬಿದ್ದೈತಿ. ಮೀಡಿಯಾ 0.96% ಪಾಸಿಟಿವ್ ಐತಿ. ಮೆಟಲ್ 0.71% ನೆಗೆಟಿವ್ ಐತಿ. ಫಾರ್ಮಾ 0.90% ನೆಗೆಟಿವ್ ಐತಿ. PSU ಬ್ಯಾಂಕ್ 0.57% ನೆಗೆಟಿವ್ ಐತಿ. ರಿಯಾಲಿಟಿ 0.31% ನೆಗೆಟಿವ್ ಐತಿ. ಪ್ರೈವೇಟ್ ಬ್ಯಾಂಕ್ 0.05% ನೆಗೆಟಿವ್ ಐತಿ. ಹೆಲ್ತ್ ಕೇರ್ 0.46% ನೆಗೆಟಿವ್ ಐತಿ. ಕನ್ಸ್ಯೂಮರ್ ಡ್ಯೂರೇಬಲ್ಸ್ 0.76% ಪಾಸಿಟಿವ್ ಐತಿ. ಆಯಿಲ್ ಅಂಡ್ ಗ್ಯಾಸ್ 0.47% ನೆಗೆಟಿವ್ ಐತಿ. ಕೆಮಿಕಲ್ 0.31% ಬಿದ್ದೈತಿ. ಅದ ಕಾರಣ ಓವರ್ ಆಲ್ ಸೆಕ್ಟರಲ್ ಪರ್ಫಾರ್ಮೆನ್ಸ್ ನೋಡ್ರನು ಆಲ್ಮೋಸ್ಟ್ ಎಲ್ಲ ರೆಡ್ ಅನ್ನ ಇದಾವ್ರಿ. ಬಟ್ ಭಾಳ ಏನ್ ರೆಡ್ ಇಲ್ಲ. ಕೆಲವೊಂದ್ ಸೆಕ್ಟರ್ ಅಷ್ಟೇ ಗ್ರೀನ್ ದಾಗ ಇದಾವ ಅನ್ಬೋದು. ಅದ್ರಾಗನು ಮೀಡಿಯಾ ಮತ್ತು ಕನ್ಸ್ಯೂಮರ್ ಡ್ಯೂರೇಬಲ್ಸ್ ಇವು ಬಿಟ್ರೆ ಉಳಿದಿದ್ದೆಲ್ಲ ರೆಡ್ ದಾಗನ ಇದಾವಂತ ನಾವು ಅನ್ಬೋದ. ಮೇನ್ ಸ್ವಲ್ಪ ಪ್ರಾಫಿಟ್ ಬುಕ್ಕಿಂಗ್ ಅನ್ನು ಬಂದಿರಬಹುದ್ರಿ ಮಾರುಕಟ್ಟೆನಾಗ. ಆ ಒಂದ್ ಕಾರಣದಿಂದನು ಮಾರುಕಟ್ಟೆ ಪರಿಸ್ಥಿತಿ ಇವತ್ತು ಈ ತರ ಇತ್ತಂತ ನಾವು ಅನ್ಬೋದ. ಮತ್ತೊಂದು ಏನಂತಂದ್ರೆ ನಾಳೆ ಸ್ವತಂತ್ರ ದಿನಾಚರಣೆ ಒಂದ್ ಹಾಲಿಡೇ ಹೋಗೈತ್ರಿ. ಯಾಕಂದ್ರ ಸ್ಯಾಟರ್ಡೇನ ಬಂದಿದ್ರಿಂದ. ಅದ ಕಾರಣ ಸ್ಯಾಟರ್ಡೇ ಮತ್ತು ಸಂಡೇ ಇರೋದ್ರಿಂದನು ಮಾರ್ಕೆಟ್ ಏನಾಗ್ತಿತ್ತು ಹೇಳಕ್ ಬರಂಗಿಲ್ಲ. ವೀಕೆಂಡ್ನಾಗ ಡೊನಾಲ್ಡ್ ಟ್ರಂಪ್ ಅವ್ರು ಯಾವ ತರ ಆಕ್ಷನ್ ತಗೋತಾರಂತ ಹೇಳಕ್ ಬರಂಗಿಲ್ಲ ಅನ್ನೋ ಕಾರಣದಿಂದನು ಮಾರುಕಟ್ಟೆದ ಇವತ್ತು ಪರಿಸ್ಥಿತಿ ಈ ತರ ಇತ್ತಂತನು ನಾವು ಅನ್ಬೋದ. ಮೇನ್ ಮಾರುಕಟ್ಟೆ ಈಗ US ಮತ್ತು ಇರಾನದ ಯುದ್ಧದ ಮ್ಯಾಗನ ಫೋಕಸ್ ಮಾಡೈತಿ. ಯಾವಾಗಿನ ತನಕ ಈ ಯುದ್ಧ ಮುಗ್ಯಾಂಗಿಲ್ಲ ಅವಾಗಿನ ತನಕ ಮಾರುಕಟ್ಟೆ ಪರಿಸ್ಥಿತಿ ಇದ ತರ ಇರ್ಬೋದಂತನು ಎಕ್ಸ್ಪರ್ಟ್ಗಳು ಅನ್ನತಾರ. ಅದ ಕಾರಣ ಮೇನ್ ಆದ ಯುದ್ಧನ ನಾವು ಟ್ರ್ಯಾಕ್ ಮಾಡ್ಬೇಕಾ. ಯುದ್ಧ ನಿಂತಿತ್ತಂದ್ರ ಕ್ರೂಡ್ ಆಯಿಲ್ ಬೆಲೆ ಕುಸಿತಂದ್ರ ಭಾರತದ ಮಾರುಕಟ್ಟೆ ಇಲ್ಲಿಂದ ಮತ್ತೊಂದಿಷ್ಟೇ ಇರ್ಬೋದ. ಅದ ಕಾರಣ ಅದ್ರ ಮ್ಯಾಗನ ನಾವೀಗ ಕಣ್ಣಿಡುಣ್ರಿ. ಓವರ್ ಆಲ್ ಇದೈತಿ ಇವತ್ತಿನ ಈ ವಿಡಿಯೋನ ನಿಮಗೆ ಡೀಟೇಲ್ದಾಗ ಗುರ್ತಾ ಇರ್ಬೋದು. ಇವತ್ತು ಸ್ಟಾಕ್ ಮಾರ್ಕೆಟ್ನ ಏನೇನಾತಂತ ಈ ವಿಡಿಯೋನಾಗ ನಾವು ಡೀಟೇಲ್ದಾಗ ಡಿಕೋಡ್ ಮಾಡಿದ್ದು ಸ್ಟಾಕ್ ಮಾರ್ಕೆಟ್ ಇವತ್ತಿನ ಪರ್ಫಾರ್ಮೆನ್ಸ್ ಅನ್ನ.
ಅದ ಕಾರಣ ವಿಡಿಯೋ ಚಲೋ ಲೈಕ್ ಮಾಡ್ರಿ. ನಿನ್ನೆ ವಿಡಿಯೋ ನೋಡಿರ್ಕಲ ಇದ್ರೆ ಅದು ವಿಡಿಯೋನ ಹೋಗಿ ನೋಡ್ರಿ, ಭಾಳ ಒಳ್ಳೆ ವಿಡಿಯೋ ಐತಿ. ಆ ವಿಡಿಯೋ ನೋಡೋದ್ರಿಂದ ನಿಮಗೆ ಗೊತ್ತಾಗ್ತೈತಿ ಮಾರ್ಕೆಟ್ ಯಾವಾಗ ಅಂಡರ್ ವ್ಯಾಲ್ಯೂಡ್ ಐತಿ, ಯಾವಾಗ ಓವರ್ ವ್ಯಾಲ್ಯೂಡ್ ಐತಿ, ಯಾವಾಗ ಹೂಡಿಕೆ ಮಾಡ್ಬೇಕಂತ ಎಲ್ಲ ಡೀಟೇಲ್ದಾಗ ಗೊತ್ತಾಗ್ತೈತಿ. ಅದ ಕಾರಣ ಆ ವಿಡಿಯೋ ನಾನು ಮಿಸ್ ಮಾಡ್ಕೊಳಕ್ ಹೋಗ್ಬೇಡ್ರಿ. ಇದೈತಿ ಇವತ್ತಿನ ವಿಡಿಯೋ ಚಲೋ ಲೈಕ್ ಮಾಡ್ರಿ. ಇದೇ ತರ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಕನ್ನಡದಾಗ ವಿಡಿಯೋ ಮಾಡ್ತಿರ್ತೇನೆ. ಅದ ಕಾರಣ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ. ವಿಡಿಯೋಗೆ ಲೈಕ್ ಮಾಡಿರ್ಕಲ ಇದ್ರೆ ಲೈಕ್ ಮಾಡ್ರಿ. ಧನ್ಯವಾದಗಳು.